ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಬಯೋ ಸ್ಟಡೀಸ್. ಕಳೆದ ವಿಡಿಯೋದಲ್ಲಿ ನಾವು ಆ್ಯನಿಮಲ್ ಕಿಂಗ್ಡಮ್ಗೆ ಸಂಬಂಧಪಟ್ಟಂತಹ MCQ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ವಿಲ್ ಟ್ರೈ ಟು ಸಾಲ್ವ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಚಾಪ್ಟರ್ 3, that is Plant Kingdom. So again all these questions I have taken from the exemplar book. So ಈ ಲೆಸನ್ನಿಗೆ ಸಂಬಂಧಪಟ್ಟಂತಹ MCQ ಕ್ವಶನ್ಸ್ಗಳನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ಸೈನೋಬ್ಯಾಕ್ಟೀರಿಯಾ ಆರ್ ಕ್ಲಾಸಿಫೈಡ್ ಅಂಡರ್ ಪ್ರೊಟಿಸ್ಟಾ, ಪ್ಲಾಂಟೆ, ಮೊನೇರಾ ಮತ್ತು ಆಲ್ಗೆ. ಈ MCQ ಕ್ವಶನ್ಸನ್ನು ಸಾಲ್ವ್ ಮಾಡೋದ್ರಿಂದ ಎರಡು ಅಡ್ವಾಂಟೇಜಸ್ ಯಾವ್ಯಾವ ಅಂತಂದರೆ, ಮೊದಲನೇದು ನಮಗೆ ಆನ್ಸರ್ ಯಾವುದು ಅಂತ ಗೊತ್ತಾಗುತ್ತೆ, ಎರಡನೇದು ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನು ಮತ್ತೆ ರಿವಿಷನ್ ಥರ ಮಾಡ್ದಂಗೂ ಆಗುತ್ತೆ. ಸರಿನಾ? ಸೊ ಈ ಕ್ವಶನ್ ಏನಿದೆ ಇಲ್ಲಿ, ಸೈನೋಬ್ಯಾಕ್ಟೀರಿಯಾ ಆರ್ ಕ್ಲಾಸಿಫೈಡ್ ಅಂಡರ್ ಕೆಲವೊಂದು ಕಿಂಗ್ಡಮ್ಗಳನ್ನು ಕೊಟ್ಟಿದ್ದಾರೆ. ಈ ಕಿಂಗ್ಡಮ್ ಅಂತಂದ್ರೆ ಏನು, 5 ಕಿಂಗ್ಡಮ್ ಸಿಸ್ಟಮ್ ಕಲ್ತಿದ್ವಲ್ಲ, ಹೂ ಹ್ಯಾಸ್ ಪ್ರಪೋಸ್ ದಿಸ್? R.H. ವಿಟಾಕರ್. ಸೊ ಅಕಾರ್ಡಿಂಗ್ ಟು R.H. ವಿಟಾಕರ್ 5 ಕಿಂಗ್ಡಮ್ಸ್ ಯಾವ್ಯಾವಿದ್ದವು? ಮೊನೇರಾ, ಪ್ರೊಟಿಸ್ಟಾ, ಫಂಜೈ, ಪ್ಲಾಂಟೆ ಮತ್ತು ಎನಿಮಲಿಯಾ. ಈ 5ರಲ್ಲೂ ಕಿಂಗ್ಡಮ್ ಮೊನೇರಾ ಅಂತಂದರೆ ಇಲ್ಲಿ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ನ ಹೊಂದಿರುವಂತಹ ಆರ್ಗ್ಯಾನಿಸಮ್ಸ್ ಇರ್ತವೆ. ಮಿಕ್ಕಿದ್ದು 4 ಕಿಂಗ್ಡಮ್ಗಳಲ್ಲಿ ಯೂಕ್ಯಾರಿಯೋಟಿಕ್ನಂತಹ ಸೆಲ್ಸ್ಗಳನ್ನು ಹೊಂದಿರುವ ಆರ್ಗ್ಯಾನಿಸಮ್ಸ್ನ ನಾವು ಇಲ್ಲಿ ಕಾಣ್ಬೋದು. ಸೊ ಕಮಿಂಗ್ ಟು ದ ಕ್ವಶನ್, ಸೈನೋಬ್ಯಾಕ್ಟೀರಿಯಾ. ಈ ಸೈನೋಬ್ಯಾಕ್ಟೀರಿಯಾ ಆ್ಯಕ್ಚುಲಿ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಸೆಕೆಂಡ್ ಚಾಪ್ಟರ್ ಅಂಡರ್ ದ ಕಿಂಗ್ಡಮ್ ಮೊನೇರಾ. ಹಾಗಾದರೆ ಈ ಸೈನೋಬ್ಯಾಕ್ಟೀರಿಯಾನ ಪ್ಲ್ಯಾಂಟ್ ಕಿಂಗ್ಡಮ್ನಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಸೈನೋಬ್ಯಾಕ್ಟೀರಿಯಾಗಳು ಪ್ಲ್ಯಾಂಟ್ಸ್ಗಳ ಥರ ಕ್ಲೋರೋಫಿಲ್ ಎ ಅನ್ನುವಂತಹ ಪಿಗ್ಮೆಂಟನ್ನು ಹೊಂದಿರ್ತವೆ. ಪಿಗ್ಮೆಂಟ್ಸ್ ಅಂದರೆ ಏನಂತ ಹೇಳಿದ್ವಿ? ವರ್ಣದ್ರವ್ಯಗಳು, ಹೌದಾ? ಸೊ ಸೈನೋಬ್ಯಾಕ್ಟೀರಿಯಾ ಆ್ಯಂಡ್ ಇವನ್ ದ ಪ್ಲ್ಯಾಂಟ್ಸ್, ಬೋತ್ ಆಫ್ ದೆಮ್ ಶೇರ್ ಎ ಕಾಮನ್ ಫೀಚರ್. ಯಾವುದಾಯಿತು? ಕ್ಲೋರೋಫಿಲ್ ಎ. ಸೊ ಕ್ಲೋರೋಫಿಲ್ ಎ ಇದೆ ಅಂತಂದು ನಾವು ಇವನ್ನ ಪ್ಲ್ಯಾಂಟೇದಲ್ಲಿ ಹಾಕುವಂತಹ ಚಾನ್ಸಸ್ ಇರುತ್ತೆ, ಕರೆಕ್ಟಾ? ಅದಕ್ಕೆ ಇಲ್ಲಿ ಆಪ್ಷನ್ಸಲ್ಲಿ ಏನೇನಿದೆ? ಪ್ರೊಟಿಸ್ಟಾ, ಪ್ಲಾಂಟೆ, ಮೊನೇರಾ ಮತ್ತು ಆಲ್ಗೆ. ನಾವು ಇಫ್ ಯು ಟೇಕ್ ದ ಸ್ಟ್ರಕ್ಚರ್ ಆಫ್ ಸೈನೋಬ್ಯಾಕ್ಟೀರಿಯಾ ಅನ್ನುವಂತಹ ಸ್ಟ್ರಕ್ಚರ್ಸ್ ಐದರ್ ದೇ ಆರ್ ಯುನಿಸೆಲ್ಯುಲರ್ ಆರ್ ಕೊಲೋನಿಯಲ್ ಆರ್ ಇವನ್ ಫಿಲಾಮೆಂಟಸ್. ನ್ಯೂಕ್ಲಿಯಸ್ ಅನ್ನುವಂಥದ್ದು ಇಲ್ಲಿ ಅಬ್ಸೆಂಟ್ ಇರುತ್ತೆ, ಇಸಂಟ್ ಇಟ್? ಇನ್ ಕೇಸ್ ಆಫ್ ಸೈನೋಬ್ಯಾಕ್ಟೀರಿಯಾ ದ ನ್ಯೂಕ್ಲಿಯಸ್ ಈಸ್ ಅಬ್ಸೆಂಟ್. ನ್ಯೂಕ್ಲಿಯಸ್ ಅಬ್ಸೆಂಟ್ ಆಯಿತು ಅಂತಂದರೆ ಏನಿರಬೇಕು ಅಲ್ಲಿ? ನ್ಯೂಕ್ಲಿಯೋಲಸ್ ಇರಬೇಕು. ಓಕೆ, ಸೊ ನ್ಯೂಕ್ಲಿಯೋಲಸ್ ಕಂಡೀಷನ್ ಇತ್ತು ಅಂತಂದರೆ ವಿಚ್ ಟೈಪ್ ಆಫ್ ಸೆಲ್ ಇಟ್ ಈಸ್? ಪ್ರೋಕ್ಯಾರಿಯೋಟಿಕ್ ಟೈಪ್ ಸೆಲ್. ಪ್ರೋಕ್ಯಾರಿಯೋಟ್ ಅಂತಂದರೆ ಅದು ಯಾವ ಕಿಂಗ್ಡಮ್ ಆಯಿತು? ಕಿಂಗ್ಡಮ್ ಮೊನೇರಾ ಆಯಿತು. ಸೊ ವಿಚ್ ಈಸ್ ದ ರೈಟ್ ಆನ್ಸರ್ ಹಿಯರ್? ಆನ್ಸರ್ ನಂಬರ್ ಸಿ, ದಟ್ ಈಸ್ ಮೊನೇರಾ. ಓಕೆ, ಅದನ್ನೇ ನೀವು ಪ್ಲ್ಯಾಂಟ್ಸ್ ತೊಗೊಂಡ್ರೆ ನೋ ಡೌಟ್ ಇವನ್ ಪ್ಲ್ಯಾಂಟ್ಸ್ ಹ್ಯಾವ್ ಕ್ಲೋರೋಫಿಲ್ ಎ ಪಿಗ್ಮೆಂಟ್, ಬಟ್ ಪ್ಲ್ಯಾಂಟ್ಸ್ ಕಮ್ ಅಂಡರ್ ಪ್ಲಾಂಟೆ, ದಟ್ ಈಸ್ ದೇ ಆರ್ ದ ಯೂಕ್ಯಾರಿಯೋಟಿಕ್ ಸೆಲ್ ಬಿಕಾಸ್ ದೇ ಹ್ಯಾವ್ ಅ ಪರ್ಫೆಕ್ಟ್ ನ್ಯೂಕ್ಲಿಯಸ್. So if you take the structure and compare the structure of cyanobacteria and plants, the cyanobacteria are the prokaryotic cells. Therefore, the correct option is answer C, Monera. So cyanobacteria are classified under Monera. Second question, the fusion of two motile gametes which are dissimilar, it is termed as. ಈ ಡಿಸ್ಸಿಮಿಲರ್ ಮತ್ತು ಸಿಮಿಲರ್ ಯಾಕೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಫ್ಯೂಷನ್ ಅಂದರೆ ಏನು? ಫರ್ಟಿಲೈಸೇಷನ್ ಅಂದರೆ ಫಲೀಕರಣ. ಫರ್ಟಿಲೈಸೇಷನ್ ಆಗಬೇಕಂದ್ರೆ ಏನಿರಬೇಕು? 2 ಗ್ಯಾಮೆಟ್ಸ್ಗಳು ಇರಬೇಕು, ಹೌದಾ? ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುವಿಂದ ಬರುವಂತಹ ಗ್ಯಾಮೆಟ್ಸ್ಗಳು ಫ್ಯೂಸ್ ಆದರೆ ಅದನ್ನು ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಈ ಗ್ಯಾಮೆಟ್ಸ್ಗಳು ಹೇಗೆ ಇರ್ತಾವೆ, ಔಟರ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ಅದ್ರ ಬೇಸಿಸ್ ಮೇಲೆ ವಿ ಹ್ಯಾವ್ ಊಗ್ಯಾಮಿ, ಐಸೋಗ್ಯಾಮಿ ಮತ್ತು ಆ್ಯನ್ಐಸೋಗ್ಯಾಮಿ. ಈ 3 ಸ್ಟ್ರಕ್ಚರದ್ದು ಡಿಫ್ರೆನ್ಸಸ್ ಏನೇನು ಬರುತ್ತೆ ಅಂತಂದರೆ, ಫಸ್ಟ್ ವಿ ಹ್ಯಾವ್ ಐಸೋಗ್ಯಾಮಿ. ಐಸೋ ಅಂದರೆ ಏನು? ಸಿಮಿಲರ್ ಅಂತ ಅರ್ಥ. ಸೊ ಸಿಮಿಲರ್ ಆಗಿರುವಂತಹ ಗ್ಯಾಮೆಟ್ಸ್ ಫ್ಯೂಸ್ ಆದರೆ ಆ ಥರವಾದಂತಹ ಫ್ಯೂಷನ್ನಿಗೆ, ಫಲೀಕರಣಕ್ಕೆ ನಾವು ಐಸೋಗ್ಯಾಮಿ ಅಂತ ಕರಿತೀವಿ. ಅದೇ ಬೇರೆ ಬೇರೆ ಸೈಜನ್ನು ಹೊಂದಿರುವಂತಹ ಗ್ಯಾಮೆಟ್ಸು ಫ್ಯೂಸ್ ಆದರೆ ಅದನ್ನು ನಾವು ಆ್ಯನ್ಐಸೋಗ್ಯಾಮಿ ಅಂತ ಕರಿತೀವಿ. ಇಲ್ಲಿ 2 ತುಂಬ ಇಂಪಾರ್ಟೆಂಟ್. ಒಂದು, ಸೈಜು ಡಿಫ್ರೆನ್ಸಸ್ ಇದೆ, ಹೌದಾ? ಒಂದು ದೊಡ್ಡದಾಗಿದೆ ಮತ್ತು ಒಂದು ಚಿಕ್ಕದಾಗಿದೆ. ಬಟ್ ನೀವು ಸ್ಟ್ರಕ್ಚರ್ ತೊಗೊಂಡ್ರೆ 2 ಸ್ಟ್ರಕ್ಚರು ನೋಡಲಿಕ್ಕೆ ಸೇಮ್ ಇದ್ದಾವೆ, ಸೈಜ್ ಮಾತ್ರ ಚೇಂಜ್. ಅದನ್ನೇ ನೀವು ಊಗ್ಯಾಮಿನಲ್ಲಿ ತೊಗೊಂಡ್ರೆ ಊಗ್ಯಾಮಿನಲ್ಲಿಯೂ ಕೂಡ ಸೈಜಸ್ ಡಿಫ್ರೆನ್ಸ್ ಇದೆ, ಬಟ್ ಮೋರ್ ಇಂಪಾರ್ಟೆಂಟ್ ಈಸ್ ದೇರ್ ಸ್ಟ್ರಕ್ಚರ್. ಒನ್ ಈಸ್ ನಾನ್ ಮೊಟೈಲ್ ಆ್ಯಂಡ್ ಒನ್ ಮೋರ್ ಈಸ್ ಮೊಟೈಲ್. ನೆಕ್ಸ್ಟ್ ಒನ್ ಝೂಗ್ಯಾಮಿ. ಝೂಗ್ಯಾಮಿ ಅಂತಂದರೆ ಏನು? ಝೂ ಅಂದರೆ ಏನು? ಯೂಶ್ವಲಿ ಝಾಲಜಿ ಅಂದರೆ ಎನಿಮಲ್ಸ್.
ಸೊ ಎನಿಮಲ್ನಲ್ಲಿ ಆಗುವಂತಹ ಫರ್ಟಿಲೈಸೇಷನ್ನಿಗೆ, ಫಲೀಕರಣಕ್ಕೆ ನಾವು ಜನರಲ್ ಆಗಿ ಝೂಗ್ಯಾಮಿ ಅಂತ ಕರೆದುಬಿಡ್ತೀವಿ. ಓಕೆ, ಸೊ ಈ 4 ಆಪ್ಷನನ್ನು ತೊಗೊಂಡ್ರೆ ಐಸೋಗ್ಯಾಮಿ, ಆ್ಯನ್ಐಸೋಗ್ಯಾಮಿ, ಊಗ್ಯಾಮಿ ಮತ್ತು ಝೂಗ್ಯಾಮಿ ತೊಗೊಂಡ್ರೆ ಎಲ್ಲಿ ಡಿಸ್ಸಿಮಿಲರ್ ಇನ್ ಸೈಜ್ ಇರುವಂತಹ ಗ್ಯಾಮೆಟ್ಸ್ ಇದ್ದಾವೆ ಈ ಆಪ್ಷನ್ನಲ್ಲಿ, ಆ್ಯನ್ಐಸೋಗ್ಯಾಮಿನಲ್ಲಿ. ಹೌದಾ, ನೀವು ಊಗ್ಯಾಮಿ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇಲ್ಲಿಯೂ ಕೂಡ ಸೈಜಸ್ ಡಿಫ್ರೆನ್ಸ್ ಇದೆ. ಬಟ್ ಊಗ್ಯಾಮಿನಲ್ಲಿ ಇಂಪಾರ್ಟೆಂಟು ಸೈಜ್ ಅಲ್ಲ, ಅವ್ರದ್ದು ಸ್ಟ್ರಕ್ಚರ್. ಒನ್ ಈಸ್ ಮೊಟೈಲ್ ಆ್ಯಂಡ್ ಒನ್ ಈಸ್ ನಾನ್ ಮೊಟೈಲ್. ಬಟ್ ಆ್ಯನ್ಐಸೋಗ್ಯಾಮಿನಲ್ಲಿ ಅವು ನೋಡಲಿಕ್ಕೆ ಸಿಮಿಲರ್ ಆಗಿರ್ತವೆ ಸ್ಟ್ರಕ್ಚರಲ್ಲಿ, ಬಟ್ ಸೈಜ್ನಲ್ಲಿ ಒಂದು ದೊಡ್ಡದಿರುತ್ತೆ, ಒಂದು ಚಿಕ್ಕದಿರುತ್ತೆ. ಸೊ ವಿಚ್ ಈಸ್ ದ ರೈಟ್ ಆಪ್ಷನ್ ಹಿಯರ್? ಆಪ್ಷನ್ ನಂಬರ್ ಸಿ, ಆ್ಯನ್ಐಸೋಗ್ಯಾಮಿ. ಸೊ ದಿಸ್ ವಿ ಹ್ಯಾವ್ ಸೆಲೆಕ್ಟೆಡ್ ಆನ್ ದ ಬೇಸಿಸ್ ಆಫ್ ದೇರ್ ಸೈಜ್. ನೆನ್ಪಿಟ್ಕೋಬೇಕು. ಅದೇ ಶೇಪ್ ಬಂತು ಅಂತಂದರೆ ನಾವು ಊಗ್ಯಾಮಿನ ಸೆಲೆಕ್ಟ್ ಮಾಡ್ಬೋದಿತ್ತು. ಬಟ್ ಸಿನ್ಸ್ ದೇ ಹ್ಯಾವ್ ಆಸ್ಕ್ಡ್ ಅಬೌಟ್ ದ ಸೈಜ್, ದ ಕರೆಕ್ಟ್ ಆನ್ಸರ್ ಈಸ್ ಆ್ಯನ್ಐಸೋಗ್ಯಾಮಿ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಸೈಜ್ನಲ್ಲಿ ಗ್ಯಾಮೆಟ್ಸ್ ಇಲ್ಲಿ ಡಿಫರ್ ಆಗ್ತವೆ. ರೈಟ್. ನಾವು ನೆಕ್ಸ್ಟ್ ಕ್ವಶನ್. Holdfast, stipe and frond constitutes the plant body in case of options ಏನೇನು? Rhodophyceae, Chlorophyceae, Phaeophyceae and all of the above. Now what are these Rhodo, Chloro and Phaeophyceae? Where we have studied? This we have studied in algae. Different kind of algae. ಯಾಕೆ basis of algae classification ಏನು? That is based on the pigments present. ಹೌದಾ? ಸೊ ಗ್ರೀನ್ ಪಿಗ್ಮೆಂಟ್ ಇತ್ತು ಅಂದರೆ ಕ್ಲೋರೋಫೈಸಿಯೆ, ಬ್ರೌನ್ ಇತ್ತು ಅಂದರೆ ಬ್ರೌನ್ ಪಿಗ್ಮೆಂಟ್ಸ್ ಇದ್ದರೆ ಫಿಯೋಫೈಸಿಯೆ, ರೆಡ್ ಇತ್ತು ಅಂದರೆ ರೋಡೋಫೈಸಿಯೆ. ಇಸಂಟ್ ಇಟ್? ನಾವು ಇಫ್ ಯು ಕಂಪೇರ್ ದ ಸ್ಟ್ರಕ್ಚರ್ ಆಫ್ ದೀಸ್ 3 ಟೈಪ್ಸ್ ಆಫ್ ಆಲ್ಗೆ, ಕ್ಲೋರೋಫೈಸಿನಲ್ಲಿ ಏನಿರುತ್ತೆ? ದೇ ಮೇ ಬಿ ಯುನಿಸೆಲ್ಯುಲರ್, ಕೊಲೋನಿಯರ್ ಆರ್ ಫಿಲಾಮೆಂಟಸ್. ಒಂದು ಎಕ್ಸಾಂಪಲ್ ಯಾವುದು? ವಾಲ್ವಾಕ್ಸ್. ಓಕೆ. ಫಿಯೋಫೈಸಿಯೆ ಬ್ರೌನ್ ಆಲ್ಗೆ ತೊಗೊಂಡ್ರೆ ಅಲ್ಲಿ ಪ್ಲ್ಯಾಂಟ್ ಬಾಡಿನಲ್ಲಿ ಹೋಲ್ಡ್ ಫಾಸ್ಟ್ ಇರುತ್ತೆ, ಸ್ಟೈಪ್ ಇರುತ್ತೆ ಮತ್ತು ಫಾಂಡ್ ಇರುತ್ತೆ. ಎಕ್ಸಾಂಪಲ್ ಯಾವುದು? ಕೆಲ್ಪ್. ರೋಡೋಫೈಸಿಯೆ ತೊಗೊಂಡ್ರೆ ಇವು ಪ್ರೊಫ್ಯೂಸ್ಲಿ ಬ್ರಾಂಚ್ ಇರ್ತವೆ ಮತ್ತು ಕಾಂಪ್ಲೆಕ್ಸ್ ಬಾಡಿ ಆರ್ಗನೈಸೇಷನನ್ನು ಹೊಂದಿರ್ತವೆ. ಎಕ್ಸಾಂಪಲ್ ಯಾವುದು? ಪಾಲಿಸೈಫೋನಿಯಾ. ಈ ಕ್ವಶನಲ್ಲಿ ಏನಿದೆ? ಹೋಲ್ಡ್ ಫಾಸ್ಟ್, ಸ್ಟೈಪ್ ಮತ್ತು ಫ್ರಾಂಡ್. ಇಲ್ಲಿ ಈ 3 ಸ್ಟ್ರಕ್ಚರನ್ನು ಹೊಂದಿರುವಂತಹ ಪ್ಲ್ಯಾಂಟ್ ಬಾಡಿ ಹೆಂಗೆ ಕಾಣಿಸುತ್ತೆ ನೋಡಲಿಕ್ಕೆ? ಕೆಳಗಡೆ ಒಂದು ಚಿಕ್ಕದಾದಂತಹ ಬೇಸ್ ಇರುತ್ತೆ, ಆಮೇಲೆ ಒಂದು ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದಾದಮೇಲೆ ಒಂದು ಮೇನ್ ಫೋಟೋಸಿಂಥೆಟಿಕ್ ಸ್ಟ್ರಕ್ಚರ್ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡುವಂತಹ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಕೆಳಗಡೆ ಏನಿದು? ಇದು ಹೋಲ್ಡ್ ಫಾಸ್ಟ್, ದೆನ್ ಸ್ಟಾಕ್ ಅಥವಾ ಸ್ಟೈಪ್, ದೆನ್ ದಿಸ್ ಒನ್ ಫೋಟೋಸಿಂಥೆಟಿಕ್ ಫ್ರಾಂಡ್. ಸೊ ಈ 3 ಸ್ಟ್ರಕ್ಚರನ್ನು ಹೊಂದಿರುವಂತಹ ಆಲ್ಗೆ ಎಲ್ಲಿ ಕಂಡು ಬರ್ತವೆ? ಫಿಯೋಫೈಸೆ ಬ್ರೌನ್ ಆಲ್ಗೆನಲ್ಲಿ ಕಂಡು ಬರ್ತವೆ. ಗೊತ್ತಾಗ್ತಿದೆಯಾ? ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆನ್ಸರ್ ಸಿ, ಫಿಯೋಫೈಸಿಯೆ. So the plant body with holdfast, stipe and frond, this is seen in Phaeophyceae type of algal members. Right? Next question, 4th one. A plant shows thallus level of organization. What is this thallus? Thallus ಅಂತಂದರೆ undifferentiated plant body. ಯಾವ ಪ್ಲ್ಯಾಂಟ್ ಬಾಡಿನಲ್ಲಿ ರೂಟು, ಸ್ಟೆಮ್ಮು, ಲೀಫು, ಫ್ಲವರ್ ಅಂತ ಇರೋದಿಲ್ವೋ ಆ ಥರ ಸಿಂಪಲ್ ಪ್ಲ್ಯಾಂಟ್ ಬಾಡಿಗೆ ನಾವು ಥ್ಯಾಲಸ್ ಅಂತ ಕರಿತೀವಿ. ಓಕೆ. It shows rhizoids. What are these rhizoids? Root-like structure at the base. Okay, root-like structure, roots alla. Next, it is haploid. So, ee plant body enide haploid ide. Then, it needs water to complete its life cycle. So, ee ತರವಾದಂತಹ ಪ್ಲ್ಯಾಂಟ್ ಬಾಡಿ ಲೈಫ್ ಸೈಕಲನ್ನು ಅದು ಕಂಪ್ಲೀಟ್ ಮಾಡಬೇಕು ಅಂದರೆ ಇದಕ್ಕೆ ವಾಟರಿನ ಅವಶ್ಯಕತೆ ಇದೆ, H2O. ಸೊ ಹಾಗಾದರೆ ಈ ಥರವಾದಂತಹ ಪ್ಲ್ಯಾಂಟ್ಸು ಎಲ್ಲಿ ಕಂಡು ಬರ್ತವೆ? ವೆದರ್ ಇಟ್ ಈಸ್ ಎ ಟೆರಡೋಫೈಟ್ ಆರ್ ಜಿಮ್ನೋಸ್ಪರ್ಮ್ ಆರ್ ಮೊನೊಕಾಟ್ ಆರ್ ಬ್ರಯೋಫೈಟ್ಸ್. ಹಿಂಟ್ ನೋಡಿ, ಟೆರಡೋಫೈಟ್ಸ್ ಅಂತಂದರೆ ಮೇನ್ ಪ್ಲ್ಯಾಂಟ್ ಬಾಡಿ ಸ್ಪೋರೋಫೈಟಿಕ್ ಇರುತ್ತೆ. ಸ್ಪೋರೋಫೈಟಿಕ್ ಅಂದರೆ ಡಿಪ್ಲಾಯ್ಡ್ ಆಯಿತು, ಬಟ್ ಕ್ವಶನ್ನಲ್ಲಿ ಏನು ಕೊಟ್ಟಿದ್ದಾರೆ? ಹೆಪ್ಲಾಯ್ಡ್. ಸೊ ಫಸ್ಟ್ ಆಪ್ಷನ್ ಈಸ್ ರಾಂಗ್. ಸೆಕೆಂಡ್, ಜಿಮ್ನೋಸ್ಪರ್ಮ್ಸ್ ಅಂದರೆ ಅದು ಕೂಡ ಸ್ಪೋರೋಫೈಟ್ ಇರುತ್ತೆ ಮೇನ್ ಪ್ಲ್ಯಾಂಟ್ ಬಾಡಿ. ಸ್ಪೋರೋಫೈಟ್ ಅಂದರೆ ಡಿಪ್ಲಾಯ್ಡ್ ಆಯಿತು, ಬಟ್ ಕ್ವಶನಲ್ಲಿ ಹೆಪ್ಲಾಯ್ಡ್ ಇದೆ. ಸೊ ಈ ಆನ್ಸರ್ ಕೂಡ ರಾಂಗ್ ಆಯಿತು. ಮೊನೊಕಾಟ್ಸ್ ಅಂತಂದರೆ ಎಂಜಿಯೋಸ್ಪರ್ಮ್ಸಲ್ಲಿನೂ ಮೇನ್ ಪ್ಲ್ಯಾಂಟ್ ಬಾಡಿ ಸ್ಪೋರೋಫೈಟಿಕ್ ಅಂದರೆ ಅದು ಡಿಪ್ಲಾಯ್ಡ್ ಆಯಿತು. ಸೊ ದಿಸ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ಮಿಕ್ಕಿದ್ದು ಯಾವುದು? ಬ್ರಯೋಫೈಟ್. ಸೊ ಬ್ರಯೋಫೈಟ್ಸ್ ಅಂತಂದರೆ ಗ್ಯಾಮೆಟೋಫೈಟಿಕ್ ಜನ್ರೇಷನ್ ಅಲ್ಲಿ ಡೊಮಿನೆಂಟ್ ಆಗಿರುತ್ತೆ. ಗ್ಯಾಮೆಟೋಫೈಟಿಕ್ ಅಂದರೆ ಆ ಪ್ಲ್ಯಾಂಟ್ ಬಾಡಿ ಹೆಪ್ಲಾಯ್ಡ್ ಆಗಿರುತ್ತೆ. ಸೊ ನಮ್ಮ ಕಂಡೀಷನ್ ಏನು? ಹೆಪ್ಲಾಯ್ಡ್ ಪ್ಲ್ಯಾಂಟ್ ಬಾಡಿ ಅಂದರೆ ಆಪ್ಷನ್ ನಂಬರ್ ಡಿ ಇಲ್ಲಿ ಕರೆಕ್ಟ್ ಆಯಿತು.
ಸೊ ಜಸ್ಟ್ ಈ ಹೆಪ್ಲಾಯ್ಡ್ ಮತ್ತು ಡಿಪ್ಲಾಯ್ಡ್ ಕಂಡೀಷನ್ನ ತೊಗೊಂಡು ನಾವು ಈ ಪ್ಲ್ಯಾಂಟನ್ನು ಚೂಸ್ ಮಾಡಿದ್ದೀವಿ. ಹಾಗಾದರೆ ಮಿಕ್ಕಿದ ಕ್ಯಾರೆಕ್ಟರ್ಸ್ ಏನಿದಾವಲ್ಲ ಅವೆಲ್ಲ ಕಂಡು ಬರ್ತಾವ ಅಂತ ನೋಡೋಣ. ಬ್ರಯೋಫೈಟ್ಸ್ ಪ್ಲ್ಯಾಂಟ್ ಬಾಡಿ ಹೆಂಗಿರುತ್ತೆ? ಅನ್ಡಿಫ್ರೆನ್ಷಿಯೇಟೆಡ್ ಪ್ಲ್ಯಾಂಟ್ ಬಾಡಿ, ಥ್ಯಾಲಸ್ ಲೈಕ್. ಸೊ ಥ್ಯಾಲಸ್ ಅಂತ ವರ್ಡ್ ಇದೆ. ರೂಟ್ಸ್ ಇರೋದೆಲ್ಲ ಅದ್ರ ಬದಲಿಗೆ ಇಲ್ಲಿ ರೈಸಾಯ್ಡ್ಸ್ ಇರ್ತವೆ. ಸೊ ಕ್ವಶನಲ್ಲಿ ರೈಸಾಯ್ಡ್ಸ್ ಇದೆಯಾ? ಎಸ್, ರೈಸಾಯ್ಡ್ ಇದೆ. ಹೆಪ್ಲಾಯ್ಡ್ ಕಂಡೀಷನ್ ಇದಂತೂ ಗೊತ್ತಿದೆ. ಬ್ರಯೋಫೈಟ್ಸ್ ಅಂತಂದರೆ ಗ್ಯಾಮೆಟೋಫೈಟಿಕ್ ಡಾಮಿನೆಂಟ್, ಅಂದರೆ ಅದು ಹೆಪ್ಲಾಯ್ಡ್ ಆಯಿತು. ಇಟ್ ನೀಡ್ಸ್ ವಾಟರ್ ಟು ಕಂಪ್ಲೀಟ್ಸ್ ಇಟ್ಸ್ ಲೈಫ್ ಸೈಕಲ್. ಇದ್ಯಾಕೆ ಪಾಯಿಂಟ್ ಬಂತು? ಬಿಕಾಸ್ ಬ್ರಯೋಫೈಟ್ಸ್ ವಿ ಹ್ಯಾವ್ ಸ್ಟಡೀಡ್, ದೀಸ್ ಆರ್ ಕಾಲ್ಡ್ ಆ್ಯಸ್ ಆ್ಯಂಫಿಬಿಯನ್ಸ್ ಆಫ್ ಪ್ಲ್ಯಾಂಟ್ ಕಿಂಗ್ಡಮ್. ಆ್ಯಂಫಿಬಿಯನ್ಸ್ ಆಫ್ ಪ್ಲ್ಯಾಂಟ್ ಕಿಂಗ್ಡಮ್ ಅಂತಂದರೆ ಈ ಪ್ಲ್ಯಾಂಟ್ಸು ಲೈಫ್ ಸೈಕಲ್ ಕಂಪ್ಲೀಟ್ ಮಾಡೋಕ್ಕೆ ನೆಲದ ಮೇಲೂ ಇರಬೇಕು ಮತ್ತು ವಾಟರ್ ಮೇಲೂ ಅದು ಡಿಪೆಂಡೆಂಟ್ ಆಗಿರಬೇಕು. ವೈ ಇಟ್ ಈಸ್ ಡಿಪೆಂಡೆಂಟ್ ಆನ್ ವಾಟರ್? ಬಿಕಾಸ್ ಸಿ ಹಿಯರ್ ಕ್ವಶನಲ್ಲಿ ಟ್ವಿಸ್ಟ್ ಇದೆ ಇಲ್ಲಿ. ಮೇಲ್ ಗ್ಯಾಮೆಟ್ಸ್ ಆರ್ ಮೊಟೈಲ್. ಸೊ ನಾವು ಆರ್ಚಿಗೋನಿಯಾ ಮತ್ತು ಆ್ಯಂಥಿರಿಡಿಯಮ್ ಅಂತ ಕಲ್ತಿದ್ವಲ್ಲ, ಇದರಲ್ಲಿ ಸ್ಟ್ರಕ್ಚರ್ಸ್ ಇರ್ತಾವಲ್ಲ, ಅಂಬ್ರೆಲಾ ಲೈಕ್ ಸ್ಟ್ರಕ್ಚರ್ಸ್ ಇರ್ತಾವಲ್ಲ ಈ ಥರ. ಐ ಹೋಪ್ ಯು ರಿಮೆಂಬರ್. ಓಕೆ, ಇದು ಮೇಲ್ ಸ್ಟ್ರಕ್ಚರು ಮತ್ತು ಫಿಮೇಲ್ ಸ್ಟ್ರಕ್ಚರ್. ದಿಸ್ ಈಸ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆ್ಯಂಡ್ ದಿಸ್ ಈಸ್ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಈ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇದೆಯಲ್ಲ, ನಾವು ದಿಸ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ಇದ್ರ ಒಳಗಡೆ ಮೇಲ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗ್ತವೆ. ಆ ಮೇಲ್ ಗ್ಯಾಮೆಟ್ಸು ಅವು ಮೂವ್ ಆಗ್ತಾ, ಅಂದರೆ ನೀರಿನಲ್ಲಿ ಸ್ವಿಮ್ ಮಾಡ್ತಾ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರನ್ನು ಅವು ಫ್ಯೂಸ್ ಮಾಡ್ತವೆ. ಹೌದಾ? ಸೊ ಕ್ವಶನ್ನಲ್ಲಿ ಬರುವಂತಹ ಎಲ್ಲ ಕ್ಯಾರೆಕ್ಟರ್ಸು ಈ ಬ್ರಯೋಫೈಟ್ಸ್ಗಳಲ್ಲಿ ನಾವು ಕಾಣ್ಬೋದು. ದೇರ್ ಫೋರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಡಿ. ಓಕೆ, ಆನ್ಸರ್ ಗೊತ್ತಾದ್ಮೇಲೂ ಕ್ವಶನ್ ಇನ್ನೊಂದ್ಸತಿ ರಿವೈಸ್ ಮಾಡಿ ಎಲ್ಲ ಕ್ಯಾರೆಕ್ಟರ್ಸು ಇದಾವೆ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಹಿಯರ್ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಡಿ. ನಾವು ನೆಕ್ಸ್ಟ್ ಕ್ವಶನ್ ನಂಬರ್ 5. ಅ ಪ್ರೋಥ್ಯಾಲಸ್ ಈಸ್, ಆಪ್ಷನ್ಸ್ ನೋಡಿ, ಅ ಸ್ಟ್ರಕ್ಚರ್ ಇನ್ ಟೆರಿಡೋಫೈಟ್ಸ್ ಫಾರ್ಮ್ಡ್ ಬಿಫೋರ್ ಥ್ಯಾಲಸ್ ಫಾರ್ಮೇಷನ್, ಅ ಸ್ಪೋರೋಫೈಟಿಕ್ ಫ್ರೀ ಲಿವಿಂಗ್ ಸ್ಟ್ರಕ್ಚರ್ ಫಾರ್ಮ್ಡ್ ಇನ್ ಟೆರಿಡೋಫೈಟ್ಸ್, gametophyte free living structure formed in pteridophytes, primitive structure formed after fertilization in pteridophytes. ಏನಪ್ಪ ಆಪ್ಷನ್ಸ್ ಇಷ್ಟು ಉದ್ದದಕ್ಕಿದಾವಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು ಕ್ಲೂ ಇದೆ. ಈ ಎಲ್ಲ ಆಪ್ಷನ್ಗಳಲ್ಲಿ ಒಂದು ವರ್ಡ್ ರಿಪೀಟ್ ಆಗಿದೆ. ಯಾವುದು? ಟೆರಿಡೋಫೈಟ್ಸ್, ಇಸಂಟ್ ಇಟ್? ಸೊ ಎಲ್ಲ ಆಪ್ಷನ್ಗಳಲ್ಲಿ ಟೆರಿಡೋಫೈಟ್ ಇರೋದರಿಂದ ನಾವು ಏನು ತಿಳ್ಕೊಬೋದು? ಈ ಪ್ರೋಥ್ಯಾಲಸ್ ಅನ್ನುವಂತಹ ಸ್ಟ್ರಕ್ಚರು ಟೆರಿಡೋಫೈಟ್ಗಳಲ್ಲಿ ಕಂಡು ಬರುತ್ತೆ ಅಂತ ತಿಳ್ಕೊಬೋದು. ಸೊ 50% ಆನ್ಸರ್ ನಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತು. ಹಾಗಾದರೆ ಟೆರಿಡೋಫೈಟ್ಸದ್ದು ನಾವು ಸ್ವಲ್ಪ ಲೈಫ್ ಸೈಕಲನ್ನು ನೋಡಿದರೆ, ಟೆರಿಡೋಫೈಟ್ಸದ್ದು ಲೈಫ್ ಸೈಕಲ್ ಇಫ್ ಯು ಕಾನ್ಸಂಟ್ರೇಟ್, ಸಿ ಹಿಯರ್, ಮೇನ್ ಪ್ಲ್ಯಾಂಟ್ ಬಾಡಿ ಈಸ್ ಸ್ಪೋರೋಫೈಟಿಕ್, ಅಂದರೆ ಇದು ಡಿಪ್ಲಾಯ್ಡ್ ಇರುತ್ತೆ. ಹೌದಾ? ಸ್ಪೋರೋಫೈಟಿಕ್ ಪ್ಲ್ಯಾಂಟ್ ಬಾಡಿ ಏನು ಮಾಡುತ್ತೆ? ಸ್ಪೋರ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಸ್ಪೋರ್ಸ್ ಏನಂತ ಜರ್ಮಿನೇಟ್ ಆಗ್ತವೆ? ಗ್ಯಾಮೆಟೋಫೈಟಿಕ್ ಸ್ಟೇಜ್ ಅಂತ ಜರ್ಮಿನೇಟ್ ಆಗ್ತವೆ. ಗ್ಯಾಮೆಟೋಫೈಟಿಕ್ ಸ್ಟೇಜ್ ಏನು ಮಾಡುತ್ತೆ? ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಮೇಲ್ ಗ್ಯಾಮೆಟು ಮತ್ತು ಒಂದು ಫಿಮೇಲ್ ಗ್ಯಾಮೆಟು. ಹೌದಾ? ಈ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟು ಫ್ಯೂಸ್ ಆಗಿ, ಅಂದರೆ ಫರ್ಟಿಲೈಸ್ ಆಗಿ, ಫಲೀಕರಣ ಆಗಿ ಅವು ಮತ್ತೆ ಸ್ಪೋರೋಫೈಟಿಕ್ ಪ್ಲ್ಯಾಂಟ್ ಬಾಡಿಯನ್ನು ಫಾರ್ಮ್ ಮಾಡುತ್ತೆ. ಸೊ ಇದು ಫುಲ್ಲು ಲೈಫ್ ಸೈಕಲ್, ಇಸಂಟ್ ಇಟ್? ಕ್ವಶನಲ್ಲಿ ಏನಿದೆ? ಪ್ರೋಥ್ಯಾಲಸ್. ಸೊ ಇಲ್ಲಿ ಪ್ರೋಥ್ಯಾಲಸ್ ಎಲ್ಲಿ ಬಂತು? ಈ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಏನಿದೆಯಲ್ಲ, ಗ್ಯಾಮೆಟೋಫೈಟಿಕ್ ಪ್ಲ್ಯಾಂಟ್ ಬಾಡಿಯನ್ನು ನಾವು ಪ್ರೋಥ್ಯಾಲಸ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಈ ಪ್ರೋಥ್ಯಾಲಸ್ ಯಾವಾಗ ಫಾರ್ಮ್ ಆಯಿತು ಇಲ್ಲಿ ಅಂತ ಕೇಳಿದರೆ, ಪ್ರೋಥ್ಯಾಲಸ್ ಅನ್ನುವಂಥದ್ದು ಫರ್ಟಿಲೈಜೇಷನ್ ಆಗೋಕ್ಕಿಂತ ಮುಂಚೆನೇ ಇದು ಫಾರ್ಮ್ ಆಗ್ತಾಯಿದೆ. ಹೌದಾ? ಫರ್ಟಿಲೈಜೇಷನ್, ಬಿಫೋರ್ ಫರ್ಟಿಲೈಜೇಷನ್ ಇದು ಫಾರ್ಮ್ ಆಗ್ತಾಯಿದೆ. ಆಮೇಲೆ ಇಲ್ಲಿ ಥ್ಯಾಲಸ್ ಅಂತ ಕೊಟ್ಟಿದ್ದಾರೆ. ಯೂಶ್ವಲಿ ಟೆರಿಡೋಫೈಟ್ಸ್ಗಳಲ್ಲಿ ಥ್ಯಾಲಸ್ ಅಂತ ಇರೋದಿಲ್ಲ. ಥ್ಯಾಲಸ್ ಬಾಡಿ ಎಲ್ಲಿ ಕಲ್ತಿದ್ವಿ ನಾವು? ಜಿಮ್ನೋಸ್ಪರ್ಮ್ಸ್ಗಳಲ್ಲಿ, ಬ್ರಯೋಫೈಟ್ಸ್ಗಳಲ್ಲಿ ಕಲ್ತಿದ್ವಿ. ಸೊ ಈ ಆಪ್ಷನ್ನು ರಾಂಗ್ ಆಯಿತು. ಇಲ್ಲಿ ನೋಡಿ, ಆಫ್ಟರ್ ಫರ್ಟಿಲೈಜೇಷನ್ ಫಾರ್ಮ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆಫ್ಟರ್ ಫರ್ಟಿಲೈಜೇಷನ್ ಫಾರ್ಮ್ ಆಗೋದಿಲ್ಲ, ಬಿಫೋರ್ ಫರ್ಟಿಲೈಜೇಷನ್ ಫಾರ್ಮ್ ಆಗುತ್ತೆ. ಸೊ ಈ ಆಪ್ಷನ್ ಕೂಡ ರಾಂಗ್ ಆಯಿತು. ಸೆಕೆಂಡ್ ಏನಿದೆ? ಸ್ಪೋರೋಫೈಟಿಕ್ ಫ್ರೀ ಲಿವಿಂಗ್ ಸ್ಟ್ರಕ್ಚರ್. ವೆದರ್ ಇಟ್ ಈಸ್ ಎ ಸ್ಪೋರೋಫೈಟ್? ನೋ, ಇಟ್ ಈಸ್ ಎ ಗ್ಯಾಮೆಟೋಫೈಟ್. ಸೊ ಈ ಆಪ್ಷನ್ ಕೂಡ ರಾಂಗ್ ಆಯಿತು. ಮಿಕ್ಕಿದ್ಯಾವುದು? ಗ್ಯಾಮೆಟೋಫೈಟ್ ಫ್ರೀ ಲಿವಿಂಗ್ ಸ್ಟ್ರಕ್ಚರ್. ಎಸ್, ಇಟ್ ಈಸ್ ಎ ಗ್ಯಾಮೆಟೋಫೈಟಿಕ್ ಫ್ರೀ ಲಿವಿಂಗ್ ಸ್ಟ್ರಕ್ಚರ್. ಸೊ ಕರೆಕ್ಟ್ ಆಪ್ಷನ್ ಯಾವುದಾಯಿತು? ಇಟ್ ಈಸ್ ಅ ಗ್ಯಾಮೆಟೋಫೈಟಿಕ್ ಫ್ರೀ ಲಿವಿಂಗ್ ಸ್ಟ್ರಕ್ಚರ್ ಇನ್ ಟೆರಿಡೋಫೈಟ್ಸ್ ವಿಚ್ ಈಸ್ ಕಾಲ್ಡ್ ಆಸ್ ಪ್ರೋಥ್ಯಾಲಸ್. So correct answer is option number C, that is a gametophyte free living structure found in pteridophytes. Gottaita? Next, question number 6. A plant of these groups are diploid
and well adapted to extreme conditions. They grow bearing sporophylls in a compact structure called cones. The group in refers is. ಸೊ ಇಲ್ಲಿ ಕೆಲವು ಪ್ಲ್ಯಾಂಟ್ಸದ್ದು ಕೆಲವೊಂದು ಕ್ಯಾರೆಕ್ಟರ್ಸನ್ನು ಕೊಟ್ಟಿದ್ದಾರೆ. ಆ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ವೆದರ್ ಇಟ್ ಈಸ್ ಎ ಮೊನೊಕಾಟ್ ಆರ್ ಡೈಕೋಟ್ ಆರ್ ಟೆರಡೋಫೈಟ್ಸ್ ಆರ್ ಜಿಮ್ನೋಸ್ಪರ್ಮ್ ಅಂತ ನಾವಿಲ್ಲಿ ನೋಡಬೇಕು. ಕಂಡೀಷನ್ಸ್ ಒಂದೊಂದೇ ಅಪ್ಲೈ ಮಾಡ್ತಾ ಹೋಗೋಣ. ಪ್ಲ್ಯಾಂಟ್ ಬಾಡಿ ಈಸ್ ಡಿಪ್ಲಾಯ್ಡ್. ಡಿಪ್ಲಾಯ್ಡ್ ಅಂದರೆ ಸ್ಪೋರೋಫೈಟ್ ಅಂತ ಅರ್ಥ. ಮೊನೊಕಾಟ್ಸ್ನಲ್ಲೂ ಡಿಪ್ಲಾಯ್ಡ್ ಇರುತ್ತೆ, ಡೈಕಾಟ್ಸ್ನಲ್ಲೂ ಡಿಪ್ಲಾಯ್ಡ್ ಇರುತ್ತೆ, ಟೆರಡೋಫೈಟ್ಸ್ನಲ್ಲೂ ಡಿಪ್ಲಾಯ್ಡ್ ಇರುತ್ತೆ, ಮತ್ತು ಜಿಮ್ನೋಸ್ಪರ್ಮ್ಸ್ಗಳಲ್ಲೂ ಮೇನ್ ಪ್ಲ್ಯಾಂಟ್ ಬಾಡಿ ಡಿಪ್ಲಾಯ್ಡ್ ಇರುತ್ತೆ. ಸೊ ಮೊದಲನೇ ಕಂಡೀಷನ್ ತೊಗೊಂಡ್ರೆ ಯಾವುದು ಆಪ್ಷನ್ ಅಂತ ನಮಗೆ ಚೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್ ಒನ್, ದೀಸ್ ಆರ್ ವೆಲ್ ಅಡಾಪ್ಟೆಡ್ ಟು ಎಕ್ಸ್ಟ್ರೀಮ್ ಕಂಡೀಷನ್ಸ್. ಇದನ್ನು ಹಾಗೇ ಪೆಂಡಿಂಗ್ ಇಡಿ. ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ವರ್ಡ್ ಇದೆ, ಕೋನ್. ಸೊ ಕೋನ್ ಅಂದರೆ ಏನು? ಸ್ಪೋರೋಫಿಲ್ಗಳನ್ನು ಹೊಂದಿರುವಂತಹ ಒಂದು ಕಾಂಪ್ಯಾಕ್ಟ್ ಸ್ಟ್ರಕ್ಚರ್. ಸ್ಪೋರೋಫಿಲ್ ಆಗಿ ರಿಪ್ರೊಡಕ್ಷನ್ಗೆ ಹೆಲ್ಪ್ ಮಾಡ್ತವೆ. ಈ ಕೋನ್ಸಲ್ಲಿ ಕಲ್ತಿದ್ವಿ ನಾವು ಟೆರಡೋಫೈಟ್ಸ್ ಮತ್ತು ಜಿಮ್ನೋಸ್ಪರ್ಮ್ಸ್ಗಳನ್ನೇ ಕಲ್ತಿದ್ವಿ. ಸೊ ಈ ಕೋನ್ ಮತ್ತು ಸ್ಪೋರೋಫಿಲ್ನ ನಾವು ತೊಗೊಂಡ್ರೆ ಮೊನೊಕಾಟ್ ಮತ್ತು ಡೈಕಾಟ್ ಎರಡೂ ಕಂಡೀಷನ್ಸು ಇಲ್ಲಿ ಅಪ್ಲೈ ಆಗೋದಿಲ್ಲ. ಸೊ ಮೊದಲನೇ ಎರಡು ಆಪ್ಷನ್ಸು ರಾಂಗ್ ಆಯಿತು. ಸೊ ಟೆರಡೋಫೈಟ್ಸ್ ಮತ್ತು ಜಿಮ್ನೋಸ್ಪರ್ಮ್ಸ್ನಲ್ಲಿ ಎರಡರಲ್ಲೂ ಕೋನ್ ಇರ್ತವೆ. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು? ಆವಾಗ ನಾವಿಲ್ಲಿ ಈ ಪಾಯಿಂಟನ್ನು ತೊಗೋಬೇಕು, ಎಕ್ಸ್ಟ್ರೀಮ್ ಕಂಡೀಷನ್. ಸೊ ಟೆರಡೋಫೈಟ್ಸ್ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಕಾಣ್ತವ. ನೀವು ಸ್ನೋಫಾಲ್ ಆಗುವಂತಹ ರೀಜನಿಗೆ ಹೋಗಿ ಟೆರಡೋಫೈಟ್ಸ್ಗಳನ್ನು ನೋಡ್ಬೋದಾ? ಸಿಗೋದಿಲ್ಲ. ಯಾಕೆ? ಟೆರಡೋಫೈಟ್ಸ್ ಆರ್ ಆಲ್ವೇಸ್ ಸೀನ್ ಇನ್ ಮಾಯ್ಸ್ಟ್ ಟೆರಿಸ್ಟ್ರಿಯಲ್ ಪ್ಲೇಸಸ್. ಹೌದಾ? ಅದನ್ನೇ ನೀವು ಜಿಮ್ನೋಸ್ಪರ್ಮ್ಸ್ ತೊಗೊಂಡ್ರೆ ಡೆಸರ್ಟ್ನಲ್ಲೂ ಕೂಡ ನೀವು ಜಿಮ್ನೋಸ್ಪರ್ಮ್ಸ್ಗಳನ್ನು ಕಾಣ್ಬೋದು. ಐಸ್ ಬೀಳುವಂತಹ ರೀಜನ್ ತೊಗೊಂಡ್ರೆ, ಎನ್ವಿರಾನ್ಮೆಂಟ್ ತೊಗೊಂಡ್ರೆ ಅಲ್ಲಿಯೂ ಕೂಡ ಜಿಮ್ನೋಸ್ಪರ್ಮ್ಸ್ಗಳನ್ನು ಕಾಣ್ಬೋದು. ಸೊ ಕಂಡೀಷನ್ಸ್ ಎಷ್ಟೇ ಎಕ್ಸ್ಟ್ರೀಮ್ ಆಗಿದ್ರೂ ಈ ಜಿಮ್ನೋಸ್ಪರ್ಮ್ ಅನ್ನುವಂತಹ ಪ್ಲ್ಯಾಂಟ್ಸ್ಗಳು ಬೆಳೀತವೆ. ಸೊ ವಿಚ್ ಈಸ್ ದ ಕರೆಕ್ಟ್ ಆನ್ಸರ್? ಆನ್ಸರ್ ಡಿ, ದಟ್ ಈಸ್ ಜಿಮ್ನೋಸ್ಪರ್ಮ್. ಸೊ ಬೇಸ್ಡ್ ಆನ್ ದಿಸ್ ವರ್ಡ್ ಅಡಾಪ್ಟೆಡ್ ಟು ಎಕ್ಸ್ಟ್ರೀಮ್ ಕಂಡೀಷನ್, ಈ ವರ್ಡನ್ನು ಇಟ್ಕೊಂಡು ನಾವು ಜಿಮ್ನೋಸ್ಪರ್ಮ್ ಕರೆಕ್ಟ್ ಆನ್ಸರ್ ಅಂತ ಕಂಡುಹಿಡಿಬೋದು. ಸೊ ಎಕ್ಸ್ಟ್ರೀಮ್ ಕಂಡೀಷನ್ಸ್, ಸ್ಪೋರೋಫಿಲ್ಸ್, ಕೋನ್ಸ್ ಮತ್ತು ಪ್ಲ್ಯಾಂಟ್ಸ್ ಆರ್ ಡಿಪ್ಲಾಯ್ಡ್. ಯಾವುದು ಆಪ್ಷನ್ನು? ಜಿಮ್ನೋಸ್ಪರ್ಮ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಜಿಮ್ನೋಸ್ಪರ್ಮ್ಸ್. Right? Now, question number 7. The embryo sac of an angiosperm is made up of 8 cells, 7 cells and 8 nuclei, 8 nuclei, 7 cells and 7 nuclei. ಎಷ್ಟು ಕನ್ಫ್ಯೂಸಿಂಗ್ ಆಪ್ಷನ್ಸ್ ಇದ್ದಾವೆ ನೋಡಿ. ಇಲ್ಲಿ ಫಸ್ಟು ಎಂಜಿಯೋಸ್ಪರ್ಮ್ನಲ್ಲಿ ಎಂಬ್ರಿಯೋಸ್ಯಾಕ್ ಎಲ್ಲಿ ಬಂತು? ವಾಟ್ ಆರ್ ದೀಸ್ ಎಂಜಿಯೋಸ್ಪರ್ಮ್ಸ್? ಎಂಜಿಯೋಸ್ಪರ್ಮ್ಸ್ ಆರ್ ದ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಫ್ಲವರಿಂಗ್ ಪ್ಲ್ಯಾಂಟ್ಸ್ ಒಳಗಡೆ ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇರ್ತವೆ. ಅದರಲ್ಲಿ ನಾವು ಒಂದು ಸ್ಟ್ರಕ್ಚರ್ ಎಂಬ್ರಿಯೋಸ್ಯಾಕ್ ಅಂತ ಕಲ್ತಿದ್ವಿ. ಈ ಎಂಬ್ರಿಯೋಸ್ಯಾಕು ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನಲ್ಲಿ ಬರುತ್ತೆ. ಹೌದಾ? ಸ್ಟ್ರಕ್ಚರ್ ಹೆಂಗಿತ್ತು ಈ ಎಂಬ್ರಿಯೋಸ್ಯಾಕದ್ದು? ಸಿ, ದಿಸ್ ಈಸ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಸ್ಟಿಗ್ಮಾ, ದೆನ್ ಸ್ಟೈಲ್, ಕೆಳಗಡೆ ಓವರಿ ಇರುತ್ತೆ. ಓಕೆ, ಸ್ವಲ್ಪ ಇದನ್ನ ಇಲ್ಲಿ ಎನ್ಲಾರ್ಜ್ ಮಾಡಿ ತೋರಿಸೋಣ. ಈ ಓವರಿ ಒಳಗಡೆ, ಓಕೆ, ಇಲ್ಲಿ ಎಂಬ್ರಿಯೋಸ್ಯಾಕ್ ಇತ್ತಲ್ಲ, ಇದನ್ನು ಎಗ್ ಅಪಾರಟಸ್ ಅಂತಲೂ ಕಲಿತಾರೆ. ಓಕೆ, ಎಗ್ ಅಪಾರಟಸ್ ಅಂದರೂ ಒಂದೇ, ಎಂಬ್ರಿಯೋಸ್ಯಾಕ್ ಅಂದರೂ ಒಂದೇ. ಈ ಎಂಬ್ರಿಯೋಸ್ಯಾಕ್ನಲ್ಲಿ ಏನಿತ್ತು? ಮೇಲ್ಗಡೆ 3 ಆ್ಯಂಟಿಪೋಡಲ್ ಸೆಲ್ಸ್ ಅಂತ ಕಲ್ತಿದ್ವಿ. ದೀಸ್ ಆರ್ ದ 3 ಆ್ಯಂಟಿಪೋಡಲ್ ಸೆಲ್ಸ್. ಅಂದರೆ 3 ಸೆಲ್ಸ್ ಆಯ್ತು ಇಲ್ಲಿ. ಆ್ಯಂಟಿಪೋಡಲ್ಸ್ ಅಂದರೆ 3 ಸೆಲ್ಸ್. 3 ಸೆಲ್ಸ್ ಅಂದರೆ 3 ನ್ಯೂಕ್ಲಿಯೈ ಆಯಿತು. ಕೆಳಗಡೆ ಒಂದು ಎಗ್ ಇರುತ್ತೆ, ಅಂದರೆ ಆ್ಯಕ್ಚುಯಲ್ ಫೀಮೇಲ್ ಗ್ಯಾಮೆಟ್. ಸೊ ಎಗ್ ಅಂದರೆ ಒಂದು ಸೆಲ್ ಅಂತ ಅರ್ಥ. ಒಂದು ಸೆಲ್ ಅಂದರೆ ಒಂದು ನ್ಯೂಕ್ಲಿಯಸ್ ಅಂತ ಅರ್ಥ. ಈ ಎಗ್ಗದ್ದು ಎರಡೂ ಕಡೆ, ಆ ಕಡೆ ಮತ್ತು ಈ ಕಡೆ ಏನಿರುತ್ತೆ? ಸಿನರ್ಜಿಡ್ ಸೆಲ್ಸ್ ಅಂತ ಇರ್ತವೆ. ಸೊ 2 ಸೆಲ್ಸ್. ಸೊ 2 ಸೆಲ್ಸ್ ಅಂದರೆ 2 ನ್ಯೂಕ್ಲಿಯಸ್ ಅಂತ ಅರ್ಥ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಇತ್ತು. ಯಾವುದು? ಮಧ್ಯದಲ್ಲಿ 2 ಸೆಲ್ಸ್ ಫ್ಯೂಸ್ ಆಗಿ ಒಂದು ಸ್ಟ್ರಕ್ಚರನ್ನು ಫಾರ್ಮ್ ಮಾಡಿರ್ತವೆ. ಬಟ್ ನ್ಯೂಕ್ಲಿಯಸ್ ಫ್ಯೂಸ್ ಆಗೋದಿಲ್ಲ, ಸೆಲ್ಸ್ ಮಾತ್ರ ಫ್ಯೂಸ್ ಆಗಿರ್ತವೆ. ಇದನ್ನು ನಾವು 2 ಪೋಲಾರ್ ನ್ಯೂಕ್ಲಿಯೈ ಅಂತ ಹೇಳಿರ್ತೀವಿ. ಓಕೆ, ನ್ಯೂಕ್ಲಿಯಸ್ 2 ಇದೆ, ಬಟ್ ಸೆಲ್ ಒಂದೇ ಇದೆ. ನೆನ್ಪಿಟ್ಕೊಳ್ಳಿ, ಈ ಸ್ಟ್ರಕ್ಚರ್ ಸೆಂಟರ್ನಲ್ಲಿ ಅದನ್ನು ನಾವು ಸೆಂಟ್ರಲ್ ಸೆಲ್ ಅಂತ ಕರಿತೀವಿ. ಸೊ ಸೆಲ್ ಕೌಂಟ್ 1 ಆಯಿತು, ಬಟ್ ನ್ಯೂಕ್ಲಿಯಸ್ ಎಷ್ಟಿದ್ದಾವೆ? ಇಲ್ಲಿ 2 ಇದ್ದಾವೆ. ಓಕೆ, ನೌ ವಿಲ್ ಸ್ಟಾರ್ಟ್ ಕೌಂಟಿಂಗ್. ಕ್ವಶನ್ ಈಸ್ ಮೇನ್ಲಿ ಬೇಸ್ಡ್ ಆನ್ ದ ಸೆಲ್ಸ್ ಆ್ಯಂಡ್ ನ್ಯೂಕ್ಲಿಯಸ್. ಸೊ ಈ ಸ್ಟ್ರಕ್ಚರ್ ಒಳಗಡೆ, ಎಗ್ ಅಪಾರಟಸ್ ಒಳಗಡೆ, ಇದ್ರ ಪೂರ್ತಿ ಒಳಗಡೆ ಎಷ್ಟು ಸೆಲ್ಸು ಮತ್ತು ಎಷ್ಟು ನ್ಯೂಕ್ಲಿಯಸ್ ಆಯಿತು? ಫಸ್ಟ್ ವಿ ವಿಲ್ ಟೇಕ್ ದ ಸೆಲ್ಸ್. ಕೌಂಟ್ ಮಾಡಿ.
3 ಆ್ಯಂಟಿಪೋಡಲ್ ಸೆಲ್ಸು, 1 ಎಗ್ ಅಂದರೆ 4 ಆಯಿತು, ಸಿನರ್ಜಿಡ್ಸ್ 2 ಸೇರಿದರೆ 6 ಆಯಿತು, 1 ಸೆಂಟ್ರಲ್ ಸೆಲ್ 6 + 1 7. ಸೊ ಸೆಲ್ಸ್ ಆರ್ 7. ನಾವು ಸ್ಟಾರ್ಟ್ ಕೌಂಟಿಂಗ್ ದ ನ್ಯೂಕ್ಲಿಯಸ್. 3 ಜಸ್ಟ್ ಅ ಮಿನಿಟ್ 3 ಆ್ಯಂಟಿಪೋಡಲ್ಸ್ ಅಂದರೆ ಇಲ್ಲಿ 3 ನ್ಯೂಕ್ಲಿಯಸ್ ಆಯಿತು. 1 ಎಗ್ ಅಂದರೆ ಅದರೊಳಗಡೆ ಒಂದೇ ನ್ಯೂಕ್ಲಿಯಸ್ ಆಯಿತು. ಅದಾದಮೇಲೆ 2 ಸಿನರ್ಜಿಡ್ ಸೆಲ್ಸ್ ಅಂದರೆ 2ರಲ್ಲೂ ಒಂದೊಂದು ಅಂದರೆ 2 ನ್ಯೂಕ್ಲಿಯಸ್ ಆಯಿತು. 2 ಪೋಲಾರ್ ನ್ಯೂಕ್ಲಿಯೈ, ಸೆಲ್ ಇರೋದು ಒಂದೇ ಬಟ್ ನ್ಯೂಕ್ಲಿಯಸ್ 2 ಇದ್ದಾವೆ. ಹೌದಾ? ಎಷ್ಟಾಯಿತು? 3 + 1 + 4 ಇಲ್ಲಿ 8 ಆಯಿತು. ಸೊ ನ್ಯೂಕ್ಲಿಯಸ್ ಈಸ್ ಈಕ್ವಲ್ ಟು 8. ಸೊ ಒಂದು ಎಗ್ ಅಪಾರಟಸ್ ತೊಗೊಂಡ್ರೆ, ಎಂಬ್ರಿಯೋ ಸ್ಯಾಕ್ ತೊಗೊಂಡ್ರೆ ಇಲ್ಲಿ ಎಷ್ಟು ಸೆಲ್ಸ್ ಮತ್ತು ನ್ಯೂಕ್ಲಿಯಸ್ ಆಯಿತು? 7 and 8. ಸೊ ವಿಚ್ ಈಸ್ ದ ಕರೆಕ್ಟ್ ಆಪ್ಷನ್ ಹಿಯರ್? 7 cells and 8 ನ್ಯೂಕ್ಲಿಯಸ್. ಗೊತ್ತಾಯ್ತಾ ಇದು ಫುಲ್ ಸ್ಟ್ರಕ್ಚರು? ಸೊ ದಿಸ್ ಈಸ್ ಕಾಲ್ಡ್ ಎಂಬ್ರಿಯೋ ಸ್ಯಾಕ್. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ನಂಬರ್ ಬಿ, 7 cells and 8 nuclei. Right? Next, question number 8. If the diploid number of flowering plant question number 8. If the diploid number of flowering plant is 36, what would be the chromosome number in its endosperm? ಸೊ ಇಲ್ಲಿ ನಾವು ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ? ಡಿಪ್ಲಾಯ್ಡ್ ನಂಬರ್ ಈಸ್ 36. ಡಿಪ್ಲಾಯ್ಡ್ ಅಂದರೆ ಎಷ್ಟು? 2n. ಸೊ 2n ಈಸ್ ಈಕ್ವಲ್ ಟು ಎಷ್ಟಾಯಿತು? 36 ಆಯಿತು. ವಾಟ್ ವುಡ್ ಬಿ ದ ಕ್ರೋಮೋಸೋಮ್ ನಂಬರ್ ಇನ್ ಎಂಡೋಸ್ಪರ್ಮ್? ಎಂಡೋಸ್ಪರ್ಮ್ ಅಂತಂದರೆ ಎಂಡೋಸ್ಪರ್ಮ್. ಸೊ ಇದರದ್ದು ನೀವು ಕ್ರೋಮೋಸೋಮ್ ನಂಬರ್ ತೊಗೊಂಡ್ರೆ ಯೂಶ್ವಲಿ ಎಷ್ಟಿರಬೇಕು? 3n ಇರಬೇಕು. ಎಂಡೋಸ್ಪರ್ಮ್ ಈಸ್ ಆಲ್ವೇಸ್ ಟ್ರಿಪ್ಲಾಯ್ಡ್. ಇದನ್ನು ಪ್ಲಾಯ್ಡಿ ಲೆವೆಲ್ ಅಂತಲೂ ಕರೀತಾರೆ. ಸೊ ಎಂಡೋಸ್ಪರ್ಮದ್ದು ಪ್ಲಾಯ್ಡಿ ಲೆವೆಲ್ ಏನು? 3n ಅಂದರೆ 3 ಸೆಟ್ ಆಫ್ ಕ್ರೋಮೋಸೋಮ್ ಇರುತ್ತೆ ಅಂತ ಅರ್ಥ. isn't it? So how to calculate the chromosome number in endosperm? ಫಸ್ಟ್ ನಾವು 3n ಕಂಡುಹಿಡಿಬೇಕು ಅಂದರೆ n ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ಸೊ n ವ್ಯಾಲ್ಯೂ ಹೆಂಗೆ ಕಂಡುಹಿಡಿಬೋದು? ಈ ನಂಬರನ್ನು ಇಟ್ಕೊಂಡು ಕಂಡುಹಿಡಿಬೋದು. ಸೊ 2n ಈಸ್ ಈಕ್ವಲ್ ಟು 36 ಆದರೆ n ಈಸ್ ಈಕ್ವಲ್ ಟು ಎಷ್ಟಾಯಿತು? 36 ಡಿವೈಡೆಡ್ ಬೈ 2. ಸೊ 2 ಸೆಟ್ ಆಫ್ ಕ್ರೋಮೋಸೋಮ್ 36 ಆದರೆ ಒಂದು ಸೆಟ್ ಎಷ್ಟಾಗುತ್ತೆ? 18 ಆಗಿಬಿಡುತ್ತೆ. ಓಕೆ, ಸೊ n ಈಸ್ ಈಕ್ವಲ್ ಟು ಎಷ್ಟು? 18. ಸೊ ಒಂದು n 18 ಕ್ರೋಮೋಸೋಮ್ ಆದರೆ 3n ಅಂದರೆ 18 + 18 + 18 ಎಷ್ಟಾಯಿತು? 54 ಆಯಿತು. ಸೊ ಎಂಡೋಸ್ಪರ್ಮ್ ಅಂತಂದರೆ 3n ಅಂತಂದರೆ ಎಷ್ಟಾಯಿತು? 54. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ನಂಬರ್ ಸಿ, 54. ಗೊತ್ತಾಯ್ತಾ? ಸೊ ನಮಗೆ ಪ್ಲ್ಯಾಂಟದ್ದು ಡಿಪ್ಲಾಯ್ಡ್ ನಂಬರ್ ಗೊತ್ತಿತ್ತು ಅಂತಂದರೆ ಅದರದ್ದು ನಾವು ಹೆಪ್ಲಾಯ್ಡ್ ನಂಬರನ್ನು ಈಸಿಯಾಗಿ ಕಂಡುಹಿಡಿಯಬಹುದು. ಡಿಪ್ಲಾಯ್ಡ್ ಅಂದರೆ 2n ಈಸ್ ಈಕ್ವಲ್ ಟು 36. n ಇಲ್ಲೇ ಇಡಿ, ಈ 2 ಕೆಳಗೆ ತೊಗೊಳ್ಳಿ. 36 ಡಿವೈಡೆಡ್ ಬೈ 2 ಅಂದರೆ 18. ಓಕೆ, ಸೊ ಎಂಡೋಸ್ಪರ್ಮ್ ಯಾವತ್ತೂ ಟ್ರಿಪ್ಲಾಯ್ಡ್ ಆಗಿರುತ್ತೆ. ಸೊ ಟ್ರಿಪ್ಲಾಯ್ಡ್ ಇತ್ತು ಅಂದರೆ ಇಲ್ಲಿದೆ ನೋಡಿ ಸೊಲ್ಯೂಷನ್. 2n + n ಈಸ್ ಈಕ್ವಲ್ ಟು ಟ್ರಿಪ್ಲಾಯ್ಡ್ ನಂಬರ್. ಸೊ ಡಿಪ್ಲಾಯ್ಡ್ ನಂಬರ್ ಗೊತ್ತಾಯಿತು, ಹೆಪ್ಲಾಯ್ಡ್ ಗೊತ್ತಾಯಿತು, ಮತ್ತು ಟ್ರಿಪ್ಲಾಯ್ಡ್ ನಂಬರು ಗೊತ್ತಾಯಿತು. ಸೊ ಎಂಡೋಸ್ಪರ್ಮ್ ಹಿಯರ್ ಇಟ್ ಕಂಟೈನ್ಸ್ 54 chromosomes. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 9. Protonema is a haploid and found in mosses, diploid and found in liverworts, diploid and found in pteridophytes, haploid and found in pteridophytes. ಕ್ವಶನ್ ಕೂಡ ಇಲ್ಲಿ ಕನ್ಫ್ಯೂಸಿಂಗ್ ಆಯಿತು. ಫಸ್ಟ್ ನೀವು ಅದಕ್ಕೆ ಪ್ರೋಟೋನಿಮಾ ಎಲ್ಲಿ ಕಲ್ತಿದ್ವಿ ಅಂತ ನೆನಪಿಸ್ಕೊಳ್ಳಿ. ಪ್ರೋಟೋನಿಮಾ ವಿ ಹ್ಯಾವ್ ಸ್ಟಡೀಡ್ ಇನ್ ಕೇಸ್ ಆಫ್ ಬ್ರಯೋಫೈಟ್ಸ್. ಹೌದಾ? ಬ್ರಯೋಫೈಟ್ಸ್ನಲ್ಲಿ 2 ಟೈಪ್ಸ್ ಆಫ್ ಬ್ರಯೋಫೈಟ್ಸ್ ಅದೇ, ಒಂದು ಲಿವರ್ವರ್ಟ್ ಮತ್ತು ಒಂದು ಮಾಸಸ್. ಸೊ ಈ ಬ್ರಯೋಫೈಟ್ ಪ್ರೋಟೋನಿಮಾ ಬ್ರಯೋಫೈಟ್ನಲ್ಲಿ ಬರುತ್ತೆ ಅಂತಂದರೆ ಈ 2 ಆಪ್ಷನ್ಸ್ ಇಲ್ಲಿ ರಾಂಗ್ ಆಗಿಬಿಟ್ಟು. ಎದಕ್ಕೆ ಅಂತಂದರೆ ಆಪ್ಷನಲ್ಲಿ ಟೆರಡೋಫೈಟ್ಸ್ ಇದೆ. ಸೊ ಪ್ರೋಟೋನಿಮಾ ಟೆರಡೋಫೈಟ್ಸ್ಗಳಲ್ಲಿ ಬರೋದಿಲ್ಲ. 2 ಆಪ್ಷನ್ ರಾಂಗ್ ಆಯಿತು. ಮಿಕ್ಕಿದ 2, ಒಂದು ಹೆಪ್ಲಾಯ್ಡ್ ಮತ್ತು ಮಾಸಸ್ ಮತ್ತು ಇನ್ನೊಂದು ಡಿಪ್ಲಾಯ್ಡ್ ಮತ್ತು ಲಿವರ್ವರ್ಟ್. 2 ರೀತಿಯಾಗಿ ನೀವಿಲ್ಲಿ ಆನ್ಸರನ್ನು ಕಂಡುಹಿಡಿಬೋದು. ಮೊದಲನೇದು ಹೆಂಗೆ ಅಂತಂದರೆ ಈ ಪ್ರೋಟೋನಿಮಾ ಎಲ್ಲಿ ಬರುತ್ತೆ? ಪ್ರೋಟೋನಿಮಾ ಅನ್ನುವಂಥದ್ದು ಸ್ಟೇಜು ಮಾಸಸ್ಗಳಲ್ಲಿ ಕಂಡುಬರುತ್ತೆ. ಅಂದರೆ ದಿಸ್ ಪ್ರೋಟೋನಿಮಾ, ಜಸ್ಟ್ ಅ ಮಿನಿಟ್. ಸೊ ಪ್ರೋಟೋನಿಮಾ ಇಟ್ ಕಮ್ಸ್ ಅಂಡರ್ ಮಾಸಸ್. ಮಾಸಸ್ ಅಂತಂದರೆ ಏನು? ಬ್ರಯೋಫೈಟ್ಸ್ನಲ್ಲಿ ಬರ್ತವೆ. ಬ್ರಯೋಫೈಟ್ಸ್ ಅಂತಂದರೆ ಗ್ಯಾಮೆಟೋಫೈಟಿಕ್ ಪ್ಲ್ಯಾಂಟ್ ಬಾಡಿ ಇರುತ್ತೆ. ಗ್ಯಾಮೆಟೋಫೈಟಿಕ್ ಪ್ಲ್ಯಾಂಟ್ ಬಾಡಿ ಅಂದರೆ ಅದು ಹೆಪ್ಲಾಯ್ಡ್ ಇರುತ್ತೆ. ಸೊ ಈ ಬೇಸಿಸ್ ಮೇಲೆ ತೊಗೊಂಡ್ರೆ ನೀವು ಆನ್ಸರ್ ಯಾವುದು? ಫಸ್ಟ್ ಒನ್ ಅಂತ ಗೊತ್ತಿಡ್ಕೊಂಬಿಡ್ಬೋದು.
ಗೊತ್ತಾಗ್ತಿದೆಯಾ? ಸೊ ಬ್ರಯೋಫೈಟ್ಸ್ ಅಂತ ತೊಗೊಂಡ್ರೆ ಹೆಪ್ಲಾಯ್ಡ್ ಇರುತ್ತೆ, ಅದಕ್ಕೆ ಆನ್ಸರ್ ಈಸ್ ಕರೆಕ್ಟ್. ಪ್ರೋಟೋನಿಮಾ ತೊಗೊಂಡ್ರೆ ಅದು ಮಾಸಸ್ನಲ್ಲಿ ಕಂಡು ಬರುತ್ತೆ, ಅದಕ್ಕೆ ಕೂಡ ಆನ್ಸರ್ 1 ಈಸ್ ದಟ್ ಈಸ್ ಎ ಈಸ್ ದ ರೈಟ್ ಆಪ್ಷನ್. ಸೊ ಅದಕ್ಕೆ ನೀವು ಬ್ರಯೋಫೈಟ್ಸ್, ಟೆರಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಎಂಜಿಯೋಸ್ಪರ್ಮ್ಸದ್ದು ಲೈಫ್ ಸೈಕಲ್ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಪ್ರೋಟೋನಿಮಾ ಈಸ್ ಅ ಸ್ಟ್ರಕ್ಚರ್ ವಿಚ್ ಕಮ್ಸ್ ಅಂಡರ್ ಇನ್ ದ ಲೈಫ್ ಸೈಕಲ್ ಆಫ್ ಮಾಸಸ್, ಆ್ಯಂಡ್ ಸಿನ್ಸ್ ಇಟ್ ಈಸ್ ಅ ಬ್ರಯೋಫೈಟ್ ದ ಮೇನ್ ಪ್ಲಾಂಟ್ ಬಾಡಿ ಈಸ್ ಹೆಪ್ಲಾಯ್ಡ್ ಇನ್ ನೇಚರ್. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. Next one, last question. The giant redwood tree, that is sequoia, is a angiosperm or free fern, pteridophyte and gymnosperm. Angiosperms ಅಲ್ಲಿ ಏನು ಕಲ್ತಿದ್ವಿ? ಮೊನೊಕಾಟ್ಸ್ ಆ್ಯಂಡ್ ಡೈಕಾಟ್ಸ್. ಫರ್ನ್ ಅಂದರೆ ಏನು? ಫರ್ನ್ ಅಂದರೆ ಟೆರಡೋಫೈಟ್ಸ್. Okay, then pteridophyte, again they have given the same option. Then gymnosperm, so which is the right option here? The giant wood tree is a gymnosperm, the longest gymnosperm anta kaltidvala. So the giant redwood tree, it is an example for tallest gymnosperm. ಸೊ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂತಹ ಎಲ್ಲ 10 MCQಗಳನ್ನು ವಿತ್ ಅ ಸುಟೇಬಲ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಎಕ್ಸಾಂಪಲ್ ವಿ ಹ್ಯಾವ್ ಸ್ಟಡೀಡ್ ಇನ್ ದಿಸ್ ವಿಡಿಯೋ. ಐ ಹೋಪ್ ಎಲ್ಲ ಕಾನ್ಸೆಪ್ಟು ಮತ್ತೆ ರಿವೈಸ್ ಆಗಿ ಕ್ವಶನ್ನಿಗೆ ಆನ್ಸರ್ಸ್ ಅರ್ಥ ಆಗಿದ್ದಾವೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.